ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಇವ್ಯಾಲ್ಯೂಯೇಷನ್ ಸಿಸ್ಟಮ್ಸ್ ಬಗ್ಗೆ ಮಾತಾಡ್ತೀನಿ. ಇವ್ಯಾಲ್ಯೂಯೇಷನ್ ಅಂದರೆ ಏನು? ಈಗ ನೋಡಿ, ನಾವು ಕ್ಲಾಸಲ್ಲಿ ಪಾಠ ಮಾಡಾದ್ಮೇಲೆ ಅಥವಾ ಪಾಠ ಮಾಡೋಕ್ಕಿಂತ ಮುಂಚೆ ಅವರಿಗೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ, ಪಾಠ ಮಾಡುವಾಗ ಅವ್ರು ಏನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ, ಪಾಠ ಮಾಡಾದ್ಮೇಲೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಅದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಲ್ಲ, ಆ ಪ್ರೊಸೆಸನ್ನು ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇವ್ಯಾಲ್ಯೂಯೇಷನ್ ಸಿಸ್ಟಮಲ್ಲಿ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನಾನು ಆ್ಯಕ್ಚುಲಿ ಮಾಡ್ತಾ ಇರೋದೇ ವೀಡಿಯೋಸು ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳ ಮೇಲೆ ಮಾತ್ರ. ಓಕೆ, ನೀವು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಸೊ ಫಸ್ಟ್ ಒನ್ ಇಸ್ ದಟ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅನ್ನೋದು ಇದನ್ನು ಇಟ್ ಈಸ್ ಕಂಡಕ್ಟೆಡ್ ಡ್ಯೂರಿಂಗ್ ಲರ್ನಿಂಗ್ ಪ್ರೋಸೆಸ್. ಓಕೆ, ಎಕ್ಸಾಂಪಲ್ ಕ್ಲಾಸಲ್ಲಿ ಟೆಸ್ಟ್ ಕೊಡುವಂಥದ್ದು, ಕ್ವಿಸ್ ಮಾಡುವಂಥದ್ದು, ಅಸೈನ್ಮೆಂಟ್ಸ್ ಕೊಡುವಂಥದ್ದು, ಅಥವಾ ಕ್ಲಾಸ್ ರೂಮಲ್ಲೇ ಓರಲ್ ಆಗಿ ನಾನು ಕ್ವೆಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮಕ್ಕಳಿಗೆ ಏನು ಅರ್ಥ ಆಗ್ತಾ ಇದೆ ಏನಿಲ್ಲ ಅಂತ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಸಿಗುತ್ತೆ. ಕರೆಕ್ಟ್? ಯಾರಿಗೆ? ಬೋತ್ ಟೀಚರ್ಗೂ ಸಿಗುತ್ತೆ, ಲರ್ನರ್ಗೂ ಸಿಗುತ್ತೆ. ಹೆಂಗೆ? ಈಗ ನಾನೇನು ಸ್ಟೂಡೆಂಟ್ಸ್ ಕಲಿತಾ ಇಲ್ಲ ಅನ್ನೋದು ನನಗೆ ಆಟೋಮೆಟಿಕ್ಕಾಗಿ ಟೀಚರಿಗೆ ಗೊತ್ತಾಗುತ್ತೆ. ಲರ್ನರಿಗೆ ಅವ್ರು ಏನು ತಿಳ್ಕೊಂಡ್ರು, ಏನು ಕಲಿತರು, ಏನು ಕಲೀಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್. ಸೊ ಇಲ್ಲಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್. ನೆನ್ಪಿಟ್ಕೊಳ್ಳಿ, ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್. ನೆಕ್ಸ್ಟ್ ಇಂಪಾರ್ಟೆಂಟ್ಲಿ ಅನದರ್ ಒನ್ ಇಸ್ ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ. ಸೊ ಸಮೇಟಿವ್ ಇವ್ಯಾಲ್ಯೂಯೇಷನಲ್ಲಿ ಇಟ್ ಈಸ್ ಕಂಡಕ್ಟೆಡ್ ಅಟ್ ದ ಎಂಡ್ ಆಫ್ ಅ ಕೋರ್ಸ್ ಆರ್ ಟರ್ಮ್. ಈಗ ಸೆಮಿಸ್ಟರ್ ಮುಗಿದ ಮೇಲೆ ಎಕ್ಸಾಮ್ ಮಾಡ್ತೀವಲ್ವಾ, ಕರೆಕ್ಟ್? ಸೊ ಫೈನಲ್ ಎಕ್ಸಾಮ್ ಅಂತ ಏನು ಮಾಡ್ತೀವಿ, ಅದು ಸಮೇಟಿವ್ ಇವ್ಯಾಲ್ಯೂಯೇಷನ್. ನಾವು ಟೀಚ್ ಮಾಡಾದಮೇಲೆ ಎಲ್ಲ ಒಂದು ಫೈನಲಿ ಏನೋ ಒಂದು ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು, ಅವ್ರು ಯಾವ ರೀತಿ ಕಲ್ತಿದ್ದಾರಂತ, ಓವರಾಲ್ ಅವರ ಅಚೀವ್ಮೆಂಟ್ ಆರ್ ಲರ್ನಿಂಗ್ ಔಟ್ಕಮ್ಮನ್ನು ಚೆಕ್ ಮಾಡುವಂಥದ್ದು, ಅದನ್ನು ನಾವು ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಯೂಶ್ವಲಿ ಎಂಡ್ ಸೆಮಿಸ್ಟರಲ್ಲಿ ಅಥವಾ ಫೈನಲ್ ಪ್ರಾಜೆಕ್ಟ್ಸ್ ಕೊಡುವಂಥದ್ದು ಅಥವಾ ಬೋರ್ಡ್ ಎಕ್ಸಾಮ್ಸ್ ಮಾಡುವಂಥದ್ದು, ಇದೆಲ್ಲ ಏನು ಅಂದರೆ ಸಮೇಟಿವ್ ಇವ್ಯಾಲ್ಯೂಯೇಷನ್. ಸೊ ನೆಕ್ಸ್ಟ್ ಥರ್ಡ್ ಒನ್ ನಾರ್ಮ್ ರೆಫರೆನ್ಸ್ಡ್, ಇದು ಇಂಪಾರ್ಟೆಂಟ್, ವರ್ಸಸ್ ಕ್ರೈಟೇರಿಯನ್ ರೆಫರೆನ್ಸ್ಡ್ ಅಂತ ಹೇಳ್ತೀವಿ. ನಾರ್ಮ್ ರೆಫರೆನ್ಸ್ಡ್ ವರ್ಸಸ್ ಕ್ರೈಟೇರಿಯನ್ ರೆಫರೆನ್ಸ್ಡ್ ಅಂತ. ನಾರ್ಮ್ ರೆಫರೆನ್ಸ್ಡಲ್ಲಿ ಸ್ಟೂಡೆಂಟ್ ಎ ಇರ್ತಾನೆ, ಅವನನ್ನು ನಾವು ಸ್ಟೂಡೆಂಟ್ ಬಿ ಜೊತೆ ಏನು ಮಾಡ್ತೀವಿ, ಕಂಪೇರ್ ಮಾಡಿ ಚೆಕ್ ಮಾಡ್ತೀವಿ ಅವನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ರ್ಯಾಂಕಿಂಗ್ ಮಾಡ್ತೀವಿ, ರೈಟ್? ಹೌದಾ? ದಟ್ ಈಸ್ ನಾರ್ಮ್ ರೆಫರೆನ್ಸ್ಡ್. ಯೂಶ್ವಲಿ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈಗ NETನೇ ತೊಗೊಳ್ಳಿ, ಕೆಸೆಟ್ ತೊಗೊಳ್ಳಿ, ಅಥವಾ UPSC KPSC ಎಕ್ಸಾಮ್ಸಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾರೆ, ಅದನ್ನು ನಾವು ಬರೀತೀವಿ. ಅದ್ರ ನಮ್ಮ ಮಾರ್ಕ್ಸ್ ಸ್ಕೋರಿಂಗ್ ಬೇಸ್ಡ್ ಮೇಲೆ ಅವ್ರು ಏನು ಮಾಡ್ತಾರೆ, ರ್ಯಾಂಕಿಂಗ್ ಮಾಡ್ತಾರೆ ಅಲ್ವಾ? ಬೆಸ್ಟ್ ಪರ್ಫಾರ್ಮೆನ್ಸ್ನ ಸೆಲೆಕ್ಟ್ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ನಾರ್ಮ್ ರೆಫರೆನ್ಸ್ಡ್ ಕಂಪ್ಯಾರಿಸನ್ ಆಫ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ವಿತ್ ದಟ್ ಆಫ್ ಅದರ್ಸ್ ಅಂತ. ಕ್ರೈಟೇರಿಯನ್ ರೆಫರೆನ್ಸ್ಡ್ ಅಂದರೆ ಯಾವುದೋ ಒಂದು ಫಿಕ್ಸ್ಡ್ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಿಬಿಡ್ತಾರೆ. ಓಕೆ, ಫಿಕ್ಸ್ಡ್ ಲೈಕ್ 35%. ನೀನು 35%ಗಿಂತ ಮೇಲೆ ಸ್ಕೋರ್ ಮಾಡಿದ್ರೆ ನೀನು ಪಾಸ್ ಅಂತ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಸ್ಟೂಡೆಂಟಿಗೆ ಇನ್ನೊಂದು ಸ್ಟೂಡೆಂಟ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲ ಅವರು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಥರ ಅಲ್ಲ. ಈಗ CS ಎಕ್ಸಾಮ್ ಥರ, CAನಲ್ಲೂ ಟಾಪ್ ರ್ಯಾಂಕರ್ಸ್ ಸೆಲೆಕ್ಟ್ ಆಗ್ತಾರೆ ಅನ್ಸುತ್ತೆ. ಅಲ್ಲ, CAನಲ್ಲೂ ಇಷ್ಟು ಪರ್ಸೆಂಟೇಜ್ ಅಂತ ಏನೋ ಇರುತ್ತೆ, 50% ಸಮಥಿಂಗ್ ಸ್ಕೋರ್ ಮಾಡಬೇಕು, ಆ ರೀತಿ ಏನೋ ಇರುತ್ತೆ. ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದ್ರೆ ಯು ಆರ್ ಪಾಸ್, CA ಪಾಸ್ ಅಂತ ಅರ್ಥ, ರೈಟ್? ಸೊ ಇಲ್ಲೂ ಅಷ್ಟೇ, ಎಕ್ಸಾಮಿನೇಷನಲ್ಲಿ 40% ಸ್ಕೋರ್ ಮಾಡಿದ್ರೆ ಪಾಸ್ ಅಂತ ಏನು ಹೇಳ್ತೀವಿ ಅದು. ಇಲ್ಲಿ ಸ್ಟೂಡೆಂಟ್ನ ಇನ್ನೊಬ್ಬ ಸ್ಟೂಡೆಂಟ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಬಟ್ ಒಂದು ಫಿಕ್ಸ್ಡ್ ಸ್ಟ್ಯಾಂಡರ್ಡ್ ಅಂತ ಏನಿರುತ್ತೆ ಅದ್ರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಅವರು ಸ್ಟೂಡೆಂಟ್ ಪರ್ಫಾರ್ಮೆನ್ಸನ್ನು, ರೈಟ್? ವರ್ಸಸ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಈಗ ಫಿಕ್ಸ್ಡ್ ಸ್ಟ್ಯಾಂಡರ್ಡು 40% ಅಂದರೆ ಒಂದು ಸಬ್ಜೆಕ್ಟಲ್ಲಿ, ಈಗ ಸ್ಟೂಡೆಂಟು 40%ಗಿಂತ ಮೇಲೆ 50%, 60%, 70% ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಈ ಪಾಸ್ಟ್,
ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಕ್ರೈಟೇರಿಯನ್ ರೆಫರೆನ್ಸ್ ಅಂತ. ಥರ್ಡ್ ಒನ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಫೋರ್ತ್ ಒನ್, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, CCE ಅಂತ. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಸ್ಟೂಡೆಂಟ್ನ ಆಲ್ರೌಂಡ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡುತ್ತೆ, ಹಾಲಿಸ್ಟಿಕ್ ಅಸೆಸ್ಮೆಂಟ್ ಮಾಡುತ್ತೆ. ಹಾಲಿಸ್ಟಿಕ್ ಅಸೆಸ್ಮೆಂಟ್ ಅಂದರೆ ಅವನ ನಾಲೆಡ್ಜು, ಸ್ಕಿಲ್ಸು, ಆ್ಯಟಿಟ್ಯೂಡು, ಹಾಲಿಸ್ಟಿಕ್ ಅಂದರೆ ಓವರ್ ಆಲ್ ಅಂತ ಅರ್ಥ, ಆ್ಯಂಡ್ ವ್ಯಾಲ್ಯೂಸು, ಇದ್ರ ಬಗ್ಗೆ ಅಸೆಸ್ಮೆಂಟ್ ಮಾಡುತ್ತೆ. ಎರಡು ಫಾರ್ಮೇಟಿವ್ ಜೊತೆಗೆ ಸಮೇಟಿವ್ ಅಂತ ಏನು ಹೇಳ್ತೀವಿ, ಆ ಎರಡು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡುತ್ತೆ ಇದರಲ್ಲಿ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನಲ್ಲಿ. ಇಲ್ಲೇನಾಗುತ್ತೆ ಅಂದರೆ ರೆಗ್ಯುಲರ್ ಫೀಡ್ಬ್ಯಾಕು ಸಿಗುತ್ತೆ, ಓಕೆ, ಜೊತೆಗೆ ಫೈನಲ್ ಟೆಸ್ಟು ನಡೆಯುತ್ತೆ. ಅಲ್ಟಿಮೇಟ್ಲಿ ಏನಂದರೆ ಇಂಪ್ರೂವ್ಮೆಂಟ್ ಓರಿಯೆಂಟೆಡ್ ಟೀಚಿಂಗ್ ಆಗಿರುತ್ತಿದ್ದು. ಇಂಪ್ರೂವ್ಮೆಂಟ್ ಓರಿಯೆಂಟೆಡ್ ಟೀಚಿಂಗ್, ಮಕ್ಕಳನ್ನ ನಾವು ಹೆಂಗೆ ಇಂಪ್ರೂವ್ ಮಾಡ್ತೀವಿ ಅಂತ, ರೈಟ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ. ಸೊ ಹೈಯರ್ ಎಜುಕೇಷನಲ್ಲಿ ಯೂಶ್ವಲಿ ಕಂಟಿನ್ಯೂಸ್, ಕಾಂಪ್ರಿಹೆನ್ಸಿವ್, ಫೇರ್, ಲರ್ನರ್ ಸೆಂಟರ್ಡ್ ಎಜುಕೇಷನ್ನ ಪ್ರಮೋಟ್ ಮಾಡ್ತಾರೆ. ಯಾಕಂದರೆ ಅಕಾಡೆಮಿಕ್ ಗ್ರೋತ್, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೂಡೆಂಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಇವ್ಯಾಲ್ಯೂಯೇಷನ್ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಐ ಹೋಪ್ ದಟ್ ದಿಸ್ ವಿಡಿಯೋ ಹ್ಯಾಸ್ ಮೇಡ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಕ್ಲಿಯರ್ಲಿ. Further you can share the videos with others also. Other two topics I will cover in the next videos: choice based credit system, CBCS, and levels of teaching. Okay, I think levels of teaching is done. Adan choice based credit system ಬಗ್ಗೆ ಮಾತಾಡ್ತೀನಿ. Okay, thank you very much.